ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಶಾಲೆ ಮಾಲೀಕತ್ವ ಗುದ್ದಾಟ ರಾತ್ರೋರಾತ್ರಿ ಬಿತ್ತು ಕಲ್ಲೇಟು. ಗಲಾಟೆ ಮಾಡಿದ ಪುಂಡರ ಬೆನ್ನಿಗೆ ನಿಂತಿದ್ರ ಪೊಲೀಸರು. ಹಾಗಾದ್ರೆ ಶಾಲೆ ಮಾಲೀಕತ್ವದ ಗುದ್ದಾಟ ಇನ್ನು ರಾತ್ರೋರಾತ್ರಿ ಕಲ್ಲೇಟು ಬಿದ್ದಿರುವಂತದ್ದು. ಗಲಾಟೆ ಮಾಡಿದ ಪುಂಡರ ಬೆನ್ನಿಗೆ ನಿಂತಿದ್ರ ಹಾಗಾದ್ರೆ ಪೊಲೀಸರು ಅನ್ನೋ ಪ್ರಶ್ನೆ ಎದ್ದಿದೆ. 5 ಎಕರೆ ಜಾಗದ ಮೇಲೆ ಕಣ್ಣು ಹಾಕಿದ್ಯಾರ? ಹಾಗಾದ್ರೆ ಶಾಲೆ ಮಾಲೀಕತ್ವ ವಿಚಾರವಾಗಿ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಮದರಸೆಗೆ ನುಗ್ಗಿ ದಾಂಧಲೆಯನ್ನ ನಡೆಸಿದ ಪುಂಡರ ಗುಂಪು ಬೆಂಗಳೂರಿನ ತನಿಸಂದ್ರದ ನಾರಾಯಣಪುರದಲ್ಲಿ ಘಟನೆ ನಡೆದಿದೆ. ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಘಟನೆ ನಡೆದಿರುವಂತದ್ದು. ಕಿಟಕಿ ಬಾಗಿಲುಗಳನ್ನ ಧ್ವಂಸಗೊಳಿಸಿ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ದಾಂಧಲೆಯನ್ನ ನಡೆಸ್ತಾ ಇದ್ದವರನ್ನ ಓಡಿಸಲು ಕಾರದ ಪುಡಿ ಎರಚಿದ್ದ ಸಿಬ್ಬಂದಿ. ಇನ್ನು ದಾಂಧಲೆ ಮಾಡಿದ್ದವರನ್ನ ಓಡಿಸೋದಕ್ಕಂತ ಹೇಳಿ ಅವರ ಮೇಲೆ ಕಾರದ ಪುಡಿಯನ್ನ ಎರಚಿರುವಂತದ್ದು. ಶಾಲೆ ಮಾಲೀಕತ್ವ ವಿಚಾರವಾಗಿ ಇಲ್ಲಿ 2 ಗುಂಪುಗಳ ನಡುವೆ ಗಲಾಟೆ ಆಗಿದೆ. 5 ಎಕರೆ ಜಾಗದ ಮೇಲೆ ಕಣ್ ಹಾಕಿದ್ಯಾರ? ಹಾಗಾದ್ರೆ ಇಲ್ಲಿ ಒಂದ್ ಕಡೆ ಗಲಾಟೆ ಮಾಡಿದ ಪುಂಡರ ಬೆನ್ನಿಗೆ ನಿಂತಿದ್ರ ಹಾಗಾದ್ರೆ ಪೊಲೀಸರು ಅನ್ನೋ ಪ್ರಶ್ನೆ ಎದ್ದಿದೆ. ಬೆಂಗಳೂರಿನ ತನಿಸಂದ್ರದ ನಾರಾಯಣಪುರದಲ್ಲಿ ಗಲಾಟೆ ನಡೆದಿದೆ. ಇನ್ನು ಕಿಟಕಿ ಬಾಗಿಲುಗಳನ್ನ ಧ್ವಂಸಗೊಳಿಸಿ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ದಾಂಧಲೆ ನಡೆಸ್ತಾ ಇದ್ದವರನ್ನ ಓಡಿಸಲು ಕಾರದ ಪುಡಿ ಎರಚಿದ ಸಿಬ್ಬಂದಿ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಆ ವ್ಯಕ್ತಿ ಯಾವ ರೀತಿಯಾಗಿ ಕಾರದ ಪುಡಿಯನ್ನ ಎರಚಿ ಹೋಗ್ತಾನೆ ಅನ್ನೋದನ್ನ. ಇದು ಬೆಂಗಳೂರಿನ ತನಿಸಂದ್ರದ ನಾರಾಯಣಪುರದಲ್ಲಿ ಘಟನೆಯಾಗಿದೆ. ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಘಟನೆ ಆಗಿರುವಂತದ್ದು. ಮದರಸೆಗೆ ನುಗ್ಗಿ ದಾಂಧಲೆಯನ್ನ ನಡೆಸಿದ ಪುಂಡರ ಗುಂಪು. ಕಲ್ಲಾಕೋ ನೋಡಿ, ತೊಂದರೆ ಆಗುತ್ತೆ ನಿಮ್ಗೆ ತೊಂದರೆ ಆಗುತ್ತೆ. ಆಯ್ತು ಇರ್ಲಿ, ನಮ್ಗೇನೋ ಇರಲಿ, ನಿಮ್ಗೆ ಹಿಡಿದ್ರಿ ಕೆಲಸ ನಮ್ಗೆ ಬಿಟ್ಟ ನೋಡಿ ತೊಂದರೆ ಆಗುತ್ತೆ. ನೋಡಿ ನೋಡಿ ಲಾಠಿ ಎತ್ಕೊಂಡ್ಬರೋದು. ನಾವು ಕಸ ಗುಡ್ಸೋಕ್ಕೆ ಅಂತ ಹೇಳಿದ್ರು ಸರ್. ನಾವು ಕಸ ಗುಡ್ಸೋಕ್ಕೆ ಅಂತೇಳಿ ಊಟ ಕೊಟ್ಟರು. ಊಟ ಮಾಡಿಬಿಟ್ಟು ಪರ್ಕೆ ತಗೊಂಡು ಕಸ ಗುಡ್ಸೋಣ ಅಂತ ಬಂದ ಸರ್. 2 ಲೇಡಿ ಬಂದವರು ಏನಕ್ಕೆ ಬಂದಿದ್ರೆ ಇಲ್ಲಿ ಅಂದರು. ನಾವು ಕಸ ಗುಡ್ಸೋಕ್ಕೆ ಹೇಳಿದ್ದಾರೆ, ಬಂದು ಕಸ ಗುಡಿಸ್ತಾ ಇದ್ದೀವಿ ಅನ್ನೋದಕ್ಕೆ ನೀವೇನಕ್ಕೆ ಬಂದಿದ್ದೀರ ಲೋರೋ ಬಂದರೆ ಈಚೆಗೆ ಅಂದರು. ನಾವ್ಯಾಕೆ ಬರೋಣ, ಅವ್ರ ಹತ್ರ ಮಾತಾಡ್ಕೊಂಡ್ರಿ ಅಂದು. 500 ರೂಪಾಯಿಗೋಸ್ಕರ ಬಂದಿದ್ದೀರಿ ಏನಕ್ಕೆ ಈಚೆಗೆ ಬರ್ರಿ ಅಂದರು. ನಾವೇನು ಬರೋಣ, ನಮ್ಮನ್ನ ಕಚಡ ಅಂತ ನೀವು ಹೋಗಿ ಅವ್ರ ಹತ್ರ ಮಾತಾಡ್ಕೊಳ್ರಿ ಅಂದು. ಹಂಗಂತಿದ್ದಂಗೆ 4-5 ಹುಡುಗರನ್ನ ಜಾಸ್ತಿ ಕರೆದ್ಬಿಟ್ರು. ಕರೆದಿದ್ದಂಗೆ ಅವ್ರು ಬಂದು 3-4 ಹುಡುಗರು ಕಲ್ಲು ತಗೊಂಡು ಗ್ಲಾಸ್ ತಗೊಂಡು ಹೊಡೆದ್ರು. 500 ಜನ ಒಟ್ಟಿನಾಗೆ 60 ಜನ ಬಂದಿದ್ರು ಸರ್. 60 ಜನ ಬಂದು ಅವ್ರು ಕಲ್ಲೇ ತಗೊಂಡು ಹೊಡೆದು ರಕ್ತ ಬರಂಗೆ ಎಲ್ಲ ಗಾಯ ಆಗಂಗೆಲ್ಲ ಹೊಡೆದು ಕೈಗೆಲ್ಲ ಏಟಾಗಂಗೆ ಮಾಡಿ ನಮ್ಮನ್ನು ಈಚೆಗೆ ದುಡ್ಡಿಡ್ದು ಎಳೆಯೋಕ್ಕೆ ಅಂತ ಬಂದರು. ನಾವು ಕೈಗೆ ಸಿಕ್ಕಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮಕ್ಕಳೆಲ್ಲ ಬಂದುಬಿಟ್ರು. ಗೊತ್ತಿದ್ದಂಗೆ 60 ಜನ ಕಲ್ಲು ತಗೊಂಡು ಹೊಡೆದಿದ್ದಾರೆ. ನಮ್ಮ ಕೈಗಲ್ದೆಲ್ಲ ಪರ್ಕೆ ಎಲ್ಲ ಕಿತ್ಕೊಂಡು ಬಂದಿದ್ರು. ಕಸ ಹೊಡಿತಾ ಇದ್ರು ಸರ್. ಅವರು ಟೀಚರ್ಸ್ಗಳು ಬಂದ್ಬಿಟ್ಟು ಅಲ್ಲಿ ಕಿಸ್ಕೊಂಡ್ಬಿಟ್ಟು 500 ರೂಪಾಯಿಗೆ ಬರ್ತೀರ
ನಿಮ್ಗೆ ನಾಚಿಕೆ ಆಗಲ್ಲ ಅಂತ ಕೇಳಿ ಏನೇ ಅಂದ್ರಿ ಅಂತ ಎದ್ದು ಬಂದ ತಕ್ಷಣ ಕಲ್ಲು ಗಾಜು ಎಲ್ಲ ತಗೊಂಡು ತೂರ್ಬಿಟ್ರು ಸರ್. ತೂರ್ಬಿಟ್ಟು ನಮಗೆ ಎಷ್ಟು ಜನಿಗೆ ಏಟ್ ಮಾಡಿದ್ದಾರೆ ಗೊತ್ತಾ ಸರ್? ಕೈಗೆಲ್ಲ ಏಟಾಗಿ ಸರ್. ಮೊನ್ನೆ ಎಲ್ಲ ಪರ್ಕೆ ಹೊಡೆದಿದ್ದೆ ಸರ್ ಗೇಟ್ ಹತ್ರ ನಮ್ಮನ್ನು ಪರ್ಕೆ ಹೊಡೆದ್ಬಿಟ್ಟು ನಮ್ಮನ್ನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ತೋರಿಸ್ಬಿಟ್ರು ಸರ್. ತುಂಬ ನಮ್ಗೆ ಹಿಂಸೆ ಕೊಡ್ತಾರೆ ಸರ್. ಒಂದು ವಾರದಿಂದ ಹೊರಗಡೆ ಮಲ್ಕೊಂಡಿದ್ದು ಸರ್. ನಾವು ಚಳಿಲಿ ನಡ್ಕೊಂಡು ಸರ್, ಗಾಳಿ ಅಂದೇರೆ ನಮಗೆ ನೈಟಲ್ಲಿ ಎಷ್ಟು ಭಯ ಇಲ್ದಿರ ಮಲಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ದು ಸರ್. ನಾವು ಈ ಥರ ಎಲ್ಲ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್.